PCOD, PCOS, what's the difference? To be honest, PCOD and PCOS terminologies different ಆಗುತ್ತೆ, ಆದರೆ what it does and its symptoms are pretty much same. ಇವಾಗ PCOD polycystic ovaries disease, PCOS polycystic ovaries syndrome, ಆದರೆ ಇದು ಎರಡು ಬೇರೆ ಬೇರೆ ನೋವು ಬೇರೆ ಬೇರೆ ಇದು ಮಾಡುತ್ತೆ ಅಂದರೆ ಇಲ್ಲ, ಏನು ಮಾಡಲ್ಲ. ಫಸ್ಟ್ ಥಿಂಗ್, ಇದ್ರ ಎರಡರಲ್ಲೂ ಏನು ನಿಮಗೆ ಸಿಮ್ಟಮ್ಸ್ ಇರುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅನ್ವಾಂಟೆಡ್ ಹೇರ್ ಗ್ರೋತ್ ಇರುತ್ತೆ, ಆ್ಯಂಡ್ ಆ್ಯಕ್ನೆ ಬರುತ್ತೆ ಫೇಸಲ್ಲಿ, ಆ್ಯಂಡ್ ಅಫ್ಕೋರ್ಸ್ ಹಾರ್ಮೋನಲ್ ಚೇಂಜಸ್ ಇದೇ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ನೀವು ಇನ್ಸುಲಿನ್ ಸೆನ್ಸಿಟಿವ್ ಆಗಬೇಕಾದ್ರೆ ಫಸ್ಟ್ ಥಿಂಗ್ ವಾಟ್ ಯು ಮಸ್ಟ್ ಡೂ ಇಸ್ ವೆಯ್ಟ್ ಮ್ಯಾನೇಜ್ಮೆಂಟ್, ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಬೇಕು, ನಿಮ್ಮ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗಬೇಕು. ಹಾರ್ಮೋನ್ಸ್ ರೆಗ್ಯುಲೇಟ್ ಆದರೆ ನಿಮ್ಮ ಪೀರಿಯಡ್ಸ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ಇಟ್ ಡಸ್ ಇನ್ ದ ಬ್ಯಾಕ್ ಎಂಡ್, ನಿಮಗೆ ಅನ್ವಾಂಟೆಡ್ ಹೇರ್ ಗ್ರೋತ್ ಏನಕ್ಕೆ ಬರುತ್ತೆ ಅಂದರೆ ನಿಮ್ಮಲ್ಲಿ ಮೇಲ್ ಹಾರ್ಮೋನ್ ವಿಚ್ ಇಸ್ ಆ್ಯಂಡ್ರೋಜೆನ್ಸ್ ಎಫೆಕ್ಟ್ ಅಂತೀವಿ, ವಿಚ್ ಆಲ್ಸೋ ಹ್ಯಾಸ್ ಟೆಸ್ಟೋಸ್ಟೆರಾನ್ ಲೆವೆಲ್. ಸೊ ಇನ್ ನಾರ್ಮಲ್ ವಿಮೆನ್ ಇಂದ ನಿಮ್ಮರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ನಿಮ್ಮ ಬಾಡಿಯಲ್ಲಿ. ಸೊ ಅದಕ್ಕೆ ನಿಮ್ಮ ಪೀರಿಯಡ್ಸ್ ಅಫೆಕ್ಟ್ ಆಗುತ್ತೆ, ಆ್ಯಂಡ್ ಆ್ಯಕ್ನೆ ಬರುತ್ತೆ, ಅನ್ವಾಂಟೆಡ್ ಹೇರ್ ಗ್ರೋತ್ ಬರುತ್ತೆ, ಸೊ ಇನ್ನು ಅನ್ವಾಂಟೆಡ್ ಏರಿಯಾ. ಸೊ ಇದನ್ನು ನೀವು ವೆಯ್ಟ್ ಲಾಸ್ ಮಾಡಿದ್ರೆ ಮಾತ್ರ ರೆಗ್ಯುಲೇಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದ ವೆಯ್ಟ್ ಲಾಸ್ ಮೆಟಬಾಲಿಸಮ್ ಸ್ಲೈಟ್ ಸ್ಲೋವರ್ ಸೈಡಲ್ಲಿ ಇರುತ್ತೆ, ದ್ಯಾಟ್ ವಿಲ್ ಅಫೆಕ್ಟ್ ಯೋರ್ ಪ್ರೋಗ್ರೆಸ್. ಆದರೆ ನಾನು ಒಂದು ವೀಕ್ ಮಾಡ್ತೀನಿ, 2 ವೀಕ್ ಮಾಡ್ತೀನಿ, 3 ತಿಂಗಳು ಮಾಡಲ್ಲ, ಇಲ್ಲಾಂದರೆ 2 ದಿವಸ ಮಾಡ್ತೀನಿ, 3ನೇ ದಿವಸ ಮಾಡಲ್ಲ, ಬಿಕಾಸ್ ನಾನು ವೆಯ್ಟ್ ರೆಸ್ಪಾಂಡೇ ಆಗ್ತಿಲ್ಲ. ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಆದರೆ ಅದಕ್ಕೆ ನಾನು ಏನು ಪ್ರಯತ್ನನೇ ಮಾಡಲ್ಲ ಅಂದರೆ ಆಗಲ್ಲ. ಸೊ ಆ್ಯಂಡ್ ಟಾಪ್ ಆಫ್ ಇಟ್ ಇನ್ಫ್ಲುಯೆನ್ಸರ್ಸ್ ಇದು ಬೇರೆ ಅದು ಬೇರೆ ಅಂತ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಗೋ ಫಾರ್ ದ್ಯಾಟ್. ರಿಸರ್ಚ್ ಮಾಡಿ ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ, ಆ್ಯಂಡ್ ಎಲ್ಲದರಲ್ಲೂ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು. ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ PCOS ಕೇಸಸ್. ಆ್ಯಂಡ್ ಇಟ್ಸ್ ನಾಟ್ ದ್ಯಾಟ್ ತುಂಬ ದೊಡ್ಡ ನೋವು ನಿಮಗೆ ಅದು ಇದೆ, ಅದರಿಂದ ನಿಮ್ಮ ಲೈಫ್ ಹಾಳಾಗಿದೆ, ಅದೇ ಆಗಿದೆ, ಇದಾಗಿದೆ ಅಂತ ಏನೂ ಇಲ್ಲ. ಸೊ ಯು ಕ್ಯಾನ್ ಸ್ಟಿಲ್ work on this condition. It's just that you have to be committed.